ಬ್ಯಾಂಕ್ ಆಫ್ ಬರೋಡಾದ ಈ ಮಂತ್ಲಿ ಇನ್ಕಮ್ ಸ್ಕೀಮ್ನಲ್ಲಿ ಪ್ರತಿ ತಿಂಗಳು 17,375 ರೂಪಾಯಿವರೆಗೆ ಪಡೆಯೋಕೆ ಸಾಧ್ಯ ಇದೆ. ನಮ್ಮ ಅಸಲು ಬಂಡವಾಳ ಸುರಕ್ಷಿತವಾಗಿರಬೇಕು, ಪ್ರತಿ ತಿಂಗಳು ನಿಯಮಿತವಾಗಿ ಬಡ್ಡಿ ಬರ್ತಿರಬೇಕು ಅನ್ನೋರಿಗೆ ಇದೊಂದು ಉತ್ತಮ ಯೋಜನೆ. ಹಾಗಾದ್ರೆ ಬ್ಯಾಂಕ್ ಆಫ್ ಬರೋಡಾದ ಈ ಸ್ಕೀಮ್ನಲ್ಲಿ ಇರುವಂತಹ ಲೇಟೆಸ್ಟ್ ಇಂಟ್ರೆಸ್ಟ್ ರೇಟ್ ಏನು, ಯಾರೆಲ್ಲ ಈ ಸ್ಕೀಮ್ನಲ್ಲಿ ಹೂಡಿಕೆ ಮಾಡಬಹುದು, ಅಂದ್ರೆ ಎಲಿಜಿಬಿಲಿಟಿ ಏನು, ಎಲ್ಲ ವಿವರವನ್ನ ಈ ವಿಡಿಯೋದಲ್ಲಿ ನಾವು ಮಾತಾಡಿದ್ವಿ. ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳಲ್ಲಿ ಒಂದಾದ ಬ್ಯಾಂಕ್ ಆಫ್ ಬರೋಡಾದ ಈ ಸ್ಕೀಮ್ನಲ್ಲಿ ಹೂಡಿಕೆ ಮಾಡೋದು ಹೇಗೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನಾವು ತಿಳಿಸಿದ್ದೀವಿ. ಅಷ್ಟೇ ಅಲ್ಲ, ಈ ಹೂಡಿಕೆ ಸ್ಕೀಮ್ ನಿಜವಾಗ್ಲೂ ವರ್ತಾ, ನಿಮಗೆ ಇದರಿಂದ ಅನುಕೂಲ ಆಗುತ್ತಾ, ಅಥವಾ ಬೇರೆ ಸ್ಕೀಮ್ಗಳು ಇದಕ್ಕಿಂತ ಚೆನ್ನಾಗಿ ಇದ್ದಾವ ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ಮಾತಾಡಿದ್ದೀವಿ. ದಯವಿಟ್ಟು ಎಂಡ್ ಟು ಎಂಡ್ ವಿಡಿಯೋವನ್ನು ನೋಡಿ. ಯಾಕೆಂತ ಹೇಳಿದ್ರೆ ಅರ್ಧ ಮಾಹಿತಿಯನ್ನ ತಿಳ್ಕೊಂಡು ಹೂಡಿಕೆ ಮಾಡಿದ್ರೆ ಸಮಸ್ಯೆಗೆ ನೀವೇ ಸಿಲುಕಿ. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಸ್ಟಾಕ್ ಮಾರ್ಕೆಟ್ನಲ್ಲಿ ದುಡ್ಡು ಹಾಕಿ ಲಾಂಗ್ ರನ್ನಲ್ಲಿ ವೆಲ್ತ್ ಕ್ರಿಯೇಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕೇಳಿರ್ತೀರಿ. ಕೆಲವೊಬ್ರು ಕಮೆಂಟ್ ಕೂಡ ಹಾಕ್ತಾರೆ, ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಹಾಕಬೇಕು, ಪ್ರತಿ ತಿಂಗಳು ಸಂಬಳ ಥರ ಫಿಕ್ಸೆಡ್ ಇನ್ಕಮ್ ನಾವು ಪ್ಲಾನ್ ಮಾಡಬಹುದಾ? ಪ್ಲಾನ್ ಮಾಡೋಕ್ಕಾಗಲ್ಲ. ಕಳೆದ 2 ವರ್ಷದಲ್ಲಿ ಆಲ್ಮೋಸ್ಟ್ ನೆಗೆಟಿವ್ ರಿಟರ್ನ್ಸ್ ಅಥವಾ ನಿಲ್ ರಿಟರ್ನ್ಸ್ ಥರ ಇದೆ ಸ್ಟಾಕ್ ಮಾರ್ಕೆಟ್. ಇನ್ನು ಕೆಲವೊಬ್ಬರ ಆಲೋಚನೆ ಏನು, ದುಡ್ಡಿದೆ ನನ್ನ ಹತ್ರ, ನಾನು ಕೆಲ್ಸಕ್ಕೆ ಹೋಗೋಕ್ಕಾಗ್ತಾ ಇಲ್ಲ, ನನಗೆ ತಿಂಗಳ ಸಂಬಳ ಥರ ಬರಬೇಕು, ಆ ಥರದ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಇದ್ದರೆ ಅದರಲ್ಲಿ ನಾವು ದುಡ್ಡು ಹೂಡೋದಕ್ಕೆ ರೆಡಿ ಅಂತ ಹೇಳ್ತಾರೆ. ಸೊ ಸ್ಟಾಕ್ ಮಾರ್ಕೆಟ್ ವಾಲಟಿಲಿಟಿ ರಿಸ್ಕ್ ಅನ್ನು ಪಕ್ಕಕ್ಕಿಟ್ಟು ಸೇಫ್ ಆಗಿ ಪ್ರತಿ ತಿಂಗಳು 17,000 ರೂಪಾಯಿಗಿಂತ ಹೆಚ್ಚು ನೀವು ಮಂತ್ಲಿ ಇನ್ಕಮ್ ಅನ್ನು ಸಂಪಾದನೆ ಮಾಡ್ಬೋದು. ಆ ಥರದ ಒಂದು ಇಂಪಾರ್ಟೆಂಟ್ ಸ್ಕೀಮ್ನ ಕುರಿತಾಗಿ ಈ ವಿಡಿಯೋದಲ್ಲಿ ನಾವು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಇದನ್ನ ತಿಳಿಸ್ಕೊಡೋದಕ್ಕೆ ಶರತ್ MS ಅವರು ನಮ್ಮ ಜೊತೆಗಿದ್ದಾರೆ. ಹಿರಿಯ ಪತ್ರಕರ್ತರು, ಪರ್ಸನಲ್ ಫಿನಾನ್ಸ್ ರೈಟರ್, ಹಾಗೆಯೇ ಬಾಸ್ ವಾಲಾದ ಕಂಟೆಂಟ್ ವಿಭಾಗದ ಮುಖ್ಯಸ್ಥರು. ಸರ್, ಸ್ವಾಗತ. ನಮಸ್ತೆ ಅಭಿ. ಸೊ ಎಷ್ಟೋ ಜನರ ಪೇನ್ ಪಾಯಿಂಟ್ ಸರ್ ಇದು. ಏಜ್ ಆದವ್ರು ಇರ್ತಾರೆ, ಕಾರ್ಪಸ್ ಇರುತ್ತೆ, ರಿಟೈರ್ಮೆಂಟ್ ಕಾರ್ಪಸ್ ಇರುತ್ತೆ, ರಿಸ್ಕ್ ಬೇಡ, ಮಂತ್ಲಿ ನನಗೆ ಸಂಬಳ ಥರ ಬರಬೇಕು, ಅದರಲ್ಲಿ ಯಾವುದೇ ಬೇರೆ ಥರದ ಪ್ರಾಬ್ಲಮ್ ಆಗಬಾರ್ದು ಅನ್ನೋದಿರುತ್ತೆ. ಸೊ ಇವತ್ತು ನಾವು ಯಾವ ಸ್ಕೀಮ್ ಬಗ್ಗೆ ಮಾತಾಡ್ತಿದ್ದೀವಿ, ಹೇಗೆ ಅವರಿಗೆ 17,000 ರೂಪಾಯಿವರೆಗೆ ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ನೋಡಿ ಅಭಿ, ನೀವು ಹೇಳ್ತಾ ಇದ್ರಿ ಈ ಸ್ಟಾಕ್ ಮಾರ್ಕೆಟ್ನ ರಿಸ್ಕ್ ಇರಬಾರ್ದು, ಆದರೆ ನಿಯಮಿತವಾಗಿ ನನ್ನ ಹತ್ರ ಒಂದು ಬಂಡವಾಳ ಇದೆಯಪ್ಪ, ಆ ಬಂಡವಾಳಕ್ಕೆ ತಕ್ಕಂತೆ ನನಗೆ ಬಡ್ಡಿ ಆದಾಯ ಬರಬೇಕು ಅಂತ ಬಯಸೋರು ತುಂಬಾ ಜನ ಇರ್ತಾರೆ. ಯಾರಪ್ಪ ಇವರು ಅಂತ ಹೇಳಿದ್ರೆ, ರಿಟೈರ್ಡ್ ಆಗಿರೋರಿಗೆ ನಮಗೆ ಫಿಕ್ಸ್ಡ್ ಇನ್ಕಮ್ ಪ್ರತಿ ತಿಂಗಳು ಬೇಕು ನಮ್ಮ ಖರ್ಚಿಗೆ ಅಂಥೇಳಿ ಬಯಸೋರು ಇರ್ತಾರೆ. ಮತ್ತೆ ಈ ಫ್ರೀಲ್ಯಾನ್ಸ್ ಜಾಬ್ಗಳನ್ನು ಮಾಡೋರು, ಅಂದ್ರೆ ಎಲ್ಲೋ ಒಂದು ಕಡೆ ನಿಶ್ಚಿತವಾಗಿ ಅವ್ರಿಗೆ ಕೆಲಸ ಇರಲ್ಲ, ಕೆಲಸ ಸಿಕ್ಕಂಗೆ ಹೋಗಿ ಕೆಲಸ ಮಾಡೋರಿಗೆ ನಮಗೆ ನಿಯಮಿತವಾದ ಆದಾಯ ಬೇಕು ಅನ್ನೋರು ಇರ್ತಾರೆ. ಇನ್ನು ಕೆಲವರು ನಮಗೆ ದುಡಿಯಕ್ಕಾಗಲ್ಲಪ್ಪ, ನಮ್ಮ ದೈಹಿಕ ಸಾಮರ್ಥ್ಯ ಕುಗ್ಗಿದೆ, ನಮಗೆ ಒಂದು ನಿಶ್ಚಿತ ಆದಾಯ ಬೇಕು ಅನ್ನೋರು ಇರ್ತಾರೆ. ಅವ್ರ ಹತ್ರ ಒಂದು ದೊಡ್ಡ ಕಾರ್ಪಸ್ ಇರುತ್ತೆ, ಅವ್ರು ಯಾರು ರಿಸ್ಕ್ ತಗೊಳಕ್ಕೆ ರೆಡಿ ಇರಲ್ಲ, ಅಂಥವ್ರಿಗೆ ಇವತ್ತೊಂದು ಸ್ಕೀಮನ್ನು ಹೇಳ್ತಿದ್ವಿ. ನೋಡಿ, ತುಂಬ ಜನ ವಾದ ಮಾಡ್ಬೋದು, ಸ್ಟಾಕ್ ಮಾರ್ಕೆಟಲ್ಲಿ ಹಾಕ್ಬಿಟ್ರೆ 12% 13% ರಿಟರ್ನ್ ಸಿಕ್ಬಿಡುತ್ತಲ್ಲ, ಯಾಕೆ ಇವರು ಈ ಟ್ರೆಡಿಷನಲ್ ಇನ್ವೆಸ್ಟ್ಮೆಂಟ್ಗಳನ್ನು ನೋಡಬೇಕು ಅಂತ ಹೇಳಿ. ನೋಡಿ, ಸ್ಟಾಕ್ ಮಾರ್ಕೆಟಲ್ಲಿ ಹಿಸ್ಟಾರಿಕಲ್ ಡೇಟಾ ನೋಡಿದಾಗ 12ರಿಂದ 13% CAGR ರಿಟರ್ನ್ ಸಿಕ್ಕಿರುವಂಥದ್ದು ನಮಗೆ ಗೊತ್ತಾಗುತ್ತೆ. ಆದರೆ ಪ್ರತಿ ವರ್ಷ ಸ್ಟಾಕ್ ಮಾರ್ಕೆಟ್ ಇಂತಿಷ್ಟೇ ಗಳಿಕೆಯನ್ನು ಕೊಡುತ್ತೆ ಅನ್ನೋದಕ್ಕೆ ಯಾವುದೇ ಖಾತರಿ ಇಲ್ಲ. ಸ್ಟಾಕ್ ಮಾರ್ಕೆಟ್ ರಿಟರ್ನ್ಸ್ ಅನ್ನೋದು ಮಾರ್ಕೆಟ್ ಲಿಂಕ್ಡ್. ಕಳೆದ 2 ವರ್ಷ ನೋಡಿಕೊಂಡ್ರೆ ನಾವು ಬರೀ ಯುದ್ಧ, ಅದು ಇದು ಈ ರೀತಿಯ ಚಾಲೆಂಜ್ಗಳಲ್ಲೇ ಕಳೆದೋಗಿದ್ದೀವಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕಿದ ದುಡ್ಡು ಇಲ್ಲ ಸ್ವಲ್ಪ ಮೈನಸ್ ಆಗಿದೆ, ಇಲ್ಲ ಅಲ್ಪ ಸ್ವಲ್ಪ ಮೇಲ್ ಬಂದಿರ್ಬೋದು ಅಷ್ಟೇ. ಹಾಗಾದ್ರೆ ಸ್ಟಾಕ್ ಮಾರ್ಕೆಟ್ ಹಾಕಿದವ್ರಿಗೆ ನಿಶ್ಚಿತವಾಗಿ ಮಾಸಿಕ ಆದಾಯ ಬಂದಿದೆಯಾ ಅಂದ್ರೆ ಬಂದಿಲ್ಲ. ಹಾಗಾದ್ರೆ ಏನು ಮಾಡಬೇಕು ನಿಶ್ಚಿತ ಆದಾಯ ಬರೋರು ಅಥವಾ ಬರಬೇಕು ಅನ್ನೋರು ಅಂತ ಹೇಳಿದ್ರೆ, ಈ ಟ್ರೆಡಿಷನಲ್ ಇನ್ವೆಸ್ಟ್ಮೆಂಟ್ಸ್ ಅಥವಾ ಮಂತ್ಲಿ ಇನ್ಕಮ್ ಸ್ಕೀಮ್ಗಳ ಬಗ್ಗೆ ಅವರು ಆಲೋಚನೆ ಮಾಡಬೇಕು, ಅದರಲ್ಲಿ ಹೂಡಿಕೆ ಮಾಡುವತ್ತ ಚಿಂತನೆಯನ್ನ ಮಾಡಬೇಕು. ಇವತ್ತು ನಾವು ಬ್ಯಾಂಕ್ ಆಫ್ ಬರೋಡಾದ ಮಂತ್ಲಿ ಇನ್ಕಮ್ ಸ್ಕೀಮ್ ಬಗ್ಗೆ ಮಾತಾಡ್ತೀವಿ. ಬ್ಯಾಂಕ್ ಆಫ್ ಬರೋಡಾ ಅಂದ್ರೆ ನೀವು ಯಾವುದೋ ಒಂದು ಕೇಳಬೇಕು, ಇದು ಯಾವ್ದಪ್ಪ ಗುಜರಾತ್ ಬ್ಯಾಂಕು ಅಂತ ಹೇಳಿದ್ರೆ, ಇಲ್ಲ, ನಮ್ಮ ವಿಜಯ ಬ್ಯಾಂಕು ಕೂಡ ಇದರಲ್ಲಿ ಮರ್ಜ್ ಆಗಿದೆ. ಸೊ ಹಾಗಾಗಿ ಒಂದು ಕಾಲದಲ್ಲಿ ಕರ್ನಾಟಕದಲ್ಲಿ ಒಳ್ಳೆ ಹೆಸರು ಮಾಡಿದಂತ ವಿಜಯ್ ಬ್ಯಾಂಕು ಕೂಡ ಈ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಮರ್ಜ್ ಆಗಿದೆ. ತುಂಬಾ ಜನ ಈ ಅಕೌಂಟ್ ಹೋಲ್ಡರ್ಸು ಕರ್ನಾಟಕದಲ್ಲಿ ಇದ್ದಾರೆ. ನೋಡಿ, ಬ್ಯಾಂಕ್ ಆಫ್ ಬರೋಡಾದ ಮಂತ್ಲಿ ಇನ್ಕಮ್ ಸ್ಕೀಮ್ನಲ್ಲಿ ತಿಂಗಳಿಗೆ 17,375 ರೂಪಾಯಿವರೆಗೆ
ಪಡ್ಕೊಳ್ಳೋದು ಹೇಗೆ, ನಿಶ್ಚಿತವಾಗಿ ಈ ಗಳಿಕೆಯನ್ನು ಪಡೆಯೋದು ಹೇಗೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತೀವಿ. ಅದರ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಈ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂದ್ರೆ ಯಾವುದು, ಆ ರೀತಿದೊಂದು ಸ್ಕೀಮ್ ಇಲ್ವೇ ಇಲ್ವಲ್ಲ ಅಂತ ಹೇಳಿದ್ರೆ, ನೋಡಿ ಇದು ಬ್ಯಾಂಕ್ ಆಫ್ ಬರೋಡಾದ ಫಿಕ್ಸೆಡ್ ಡೆಪಾಸಿಟ್ ಸ್ಕೀಮ್ ಇದೆಯಲ್ಲ, ಅದರಲ್ಲಿ ಮಂತ್ಲಿ ಪೇ ಔಟ್ ಅಂತೇಳಿ ಒಂದು ಆಪ್ಷನ್ ಇದೆ. ಅಂದ್ರೆ ನೀವು ಫಿಕ್ಸೆಡ್ ಡೆಪಾಸಿಟ್ ಮಾಡಿ, ಆ ಫಿಕ್ಸೆಡ್ ಡೆಪಾಸಿಟ್ಗೆ ನಾವು ತಿಂಗಳು ನಿಮಗೆ ಬಡ್ಡಿ ಹಣವನ್ನ ಪಾವತಿ ಮಾಡ್ತೀವಿ ನಿಮ್ಮ ಉಳಿತಾಯ ಖಾತೆಗೆ ಅನ್ನೋ ಒಂದು ಸ್ಕೀಮ್ ಇದು. ಆ ರೀತಿಯ ಆಪ್ಷನ್ ಅನ್ನ ಪಡ್ಕೊಂಡ್ರೆ ನಾವೊಂದು ದೊಡ್ಡ ಮೊತ್ತ ಇಟ್ಟು ನಾವು ಪ್ರತಿ ತಿಂಗಳು ಆದಾಯವನ್ನು ಪಡ್ಕೋಬಹುದು. ನಾವು ಮತ್ತೆ ಮಾತಾಡೋಣ 17,375 ರೂಪಾಯಿಯನ್ನ ಪಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಮುಂದಿನ ಹಂತದಲ್ಲಿ ಕೊಡ್ತಾ ಹೋಗೋಣ. ಓಕೆ, ಸೊ ಈ ರಿಟರ್ನ್ಸ್ ಬಗ್ಗೆ ತಿಳ್ಕೊಳ್ಳೋಕ್ಕೂ ಮುಂಚೆ ಸರ್, ಈ ಎಲಿಜಿಬಿಲಿಟಿ ಮತ್ತೆ ಫೀಚರ್ಸ್ ಏನು, ಈ ಸ್ಕೀಮ್ ಹೇಗೆ ಕೆಲಸ ಮಾಡುತ್ತೆ ಅದ್ರ ಬಗ್ಗೆ ಮಾತಾಡೋಣ. ಖಂಡಿತ ಈಗ ನೋಡಿ ಸ್ಕ್ರೀನ್ ಮೇಲೆ ನೋಡ್ಬೋದು ಈ ಸ್ಕೀಮ್ನ ಓವರ್ ವ್ಯೂ ಹೇಗಿದೆಯಪ್ಪ ಅಂತ ಹೇಳಿದ್ರೆ, 1,000 ರೂಪಾಯಿ ಮಿನಿಮಮ್ ಇನ್ವೆಸ್ಟ್ಮೆಂಟು, ಅದಾದ್ಮೇಲೆ ಮಲ್ಟಿಪಲ್ಸ್ ಆಫ್ 100 ಅಂದ್ರೆ 1,100 ರೂಪಾಯಿ, 200 ರೂಪಾಯಿ, 2,000 ರೂಪಾಯಿ, 2 ಲಕ್ಷ ರೂಪಾಯಿ, 2 ಕೋಟಿ ರೂಪಾಯಿ, ಹೀಗೆ ನಿಮ್ಮ ಶಕ್ತಿಗೆ ಅನುಗುಣವಾಗಿ ನಿಮ್ಮ ಲೀಗಲ್ ಮನಿಯನ್ನ ಇದರಲ್ಲಿ ಹೂಡಿಕೆ ಮಾಡ್ಬೋದು. ಮತ್ತೆ ಎಷ್ಟು ಟೆನ್ಯೂರ್ ರೇಂಜು ಅಂತ ಹೇಳಿದ್ರೆ 1 ವರ್ಷದಿಂದ 10 ವರ್ಷಗಳ ಅವಧಿ. ಮತ್ತೆ ತುಂಬಾ ಜನರಿಗೆ ನಾವು ಹೂಡಿಕೆ ಮಾಡ್ಬಿಟ್ಟಿದೀವಪ್ಪ, ನಮಗೆ ಸ್ವಲ್ಪ ಸಾಲ ಸಿಕ್ಕಿದ್ರೆ ಅನುಕೂಲ ಆಗೋದು ಅನ್ನೋದಿರುತ್ತೆ. ಇದರಲ್ಲಿ ಹೂಡಿಕೆ ಮಾಡಿದ ಹಣದ 95% ಅಂದ್ರೆ ಡೆಪಾಸಿಟ್ ಏನ್ ಮಾಡಿರ್ತೀವಿ ಅದರ 95% ಲೋನ್ ಅಥವಾ ಓವರ್ ಡ್ರಾಫ್ಟ್ ಫೆಸಿಲಿಟಿ ರೂಪದಲ್ಲಿ ಸಿಗುತ್ತೆ, ಅದನ್ನ ಪಡ್ಕೋಬಹುದು. ನೋಡಿ ಸೇಫ್ಟಿ ಲೆವೆಲ್ ಅಂತ ಹೇಳಿದ್ರೆ, ಇದು ಸರ್ಕಾರಿ ಸ್ವಾಮ್ಯದ ಬ್ಯಾಂಕು, ಪಬ್ಲಿಕ್ ಸೆಕ್ಟರ್ ಬ್ಯಾಂಕು, ಡೆಪಾಸಿಟ್ ಇನ್ಶೂರೆನ್ಸ್ ಅಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ನ ವತಿಯಿಂದ ನಿಮ್ಮ ಹೂಡಿಕೆಯ 5 ಲಕ್ಷದವರೆಗೆ ಸೇಫ್ಟಿಯನ್ನು ಕೊಡ್ತಾರೆ. ಉದಾಹರಣೆಗೆ ನೀವು ಬ್ಯಾಂಕ್ ಅಕೌಂಟಲ್ಲಿ 10 ಲಕ್ಷ ಇಟ್ಟಿದ್ದೀರಿ ಅಂತ ಹೇಳಿದ್ರೆ, ಒಂದು ವೇಳೆ ಬ್ಯಾಂಕ್ ದಿವಾಳಿ ಆಗೋದ್ರೆ 5 ಲಕ್ಷ ರೂಪಾಯಿ ಮಾತ್ರ ವಾಪಸ್ ಸಿಗುತ್ತೆ. ಹಾಗಾಗಿ ಹೂಡಿಕೆ ಮಾಡುವಾಗ ಸ್ಪ್ಲಿಟ್ ಅಲ್ಲಿ ಹೂಡಿಕೆ ಮಾಡಿ, ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ನಿಮ್ಮ ಮೊತ್ತವನ್ನು ಹೂಡಿಕೆ ಮಾಡಿ, 5 ಲಕ್ಷಕ್ಕಿಂತ ಹೆಚ್ಚು ಹಣವನ್ನು ಹೂಡಿಕೆ ಮಾಡಬೇಕಾದ್ರೆ ಬ್ಯಾಂಕಿನ ಆರೋಗ್ಯ, ಹಣಕಾಸಿನ ಸ್ಥಿತಿಗತಿ ಮತ್ತೆ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಗಮನವನ್ನು ಕೊಡಿ. ಇದರಲ್ಲಿ ಆ ಚಾಲೆಂಜ್ ಇಲ್ಲ ಅಂತೇಳಿ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇದು ಸರ್ಕಾರಿ ಸ್ವಾಮ್ಯದ ಬ್ಯಾಂಕು, ಪಬ್ಲಿಕ್ ಸೆಕ್ಟರ್ ಬ್ಯಾಂಕು, ಹಾಗಾಗಿ ಈ ಆಲೋಚನೆ ಇಲ್ಲಿ ಬೇಕಾಗಿಲ್ಲ. ಹಾಗೆಯೇ ಈ ಸ್ಪೆಷಲ್ ಬೆನಿಫಿಟ್ಸ್ ಸರ್, ಸೀನಿಯರ್ ಸಿಟಿಸನ್ಸು ಮತ್ತು ಸೂಪರ್ ಸೀನಿಯರ್ ಸಿಟಿಸನ್ಸು ಎಕ್ಸ್ಟ್ರಾ ಬಡ್ಡಿಯನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇರ್ತದೆ ಈ ಸ್ಕೀಮ್ ಅಡಿಯಲ್ಲಿ. ಖಂಡಿತ ಈಗ ನೋಡಿ 2025ರ ರೇಟ್ ಚಾರ್ಟ್ ಅನ್ನ ನಾವು ನೋಡ್ತಾ ಹೋದ್ರೆ 1 ರಿಂದ 3 ವರ್ಷದ ಅವಧಿಗೆ ಸಾಮಾನ್ಯ ನಾಗರಿಕರಿಗೆ 6.25% ಇಂಟ್ರೆಸ್ಟ್ ರೇಟ್ ಇದೆ. ಸೀನಿಯರ್ ಸಿಟಿಸನ್ಸ್ಗೆ 6.75% ಇಂಟ್ರೆಸ್ಟ್ ರೇಟ್ ಇದೆ. ಸೂಪರ್ ಸೀನಿಯರ್ ಸಿಟಿಸನ್ಸ್ಗೆ 6.85% ಇಂಟ್ರೆಸ್ಟ್ ರೇಟ್ ಇದೆ 1 ರಿಂದ 3 ವರ್ಷಗಳ ಅವಧಿಯ ಹೂಡಿಕೆಗೆ. ಈಗ ನೋಡಿ 444 ದಿನಗಳ ಒಂದು ಹೂಡಿಕೆ ಇದೆ. ಅಂದ್ರೆ 1 ವರ್ಷ, 1.5 ವರ್ಷ ಅಂತೇಳಿ ನೀವು ಒಂದು ಅಂದಾಜಿಟ್ಟು, 1.5 ವರ್ಷದ ಈ ಸ್ಕೀಮ್ಗೆ ಜನರಲ್ ಪಬ್ಲಿಕ್ಗೆ, ಸಾಮಾನ್ಯ ನಾಗರಿಕರಿಗೆ 6.45% ಇಂಟ್ರೆಸ್ಟ್ ರೇಟ್ ಇದೆ. ಸೀನಿಯರ್ ಸಿಟಿಸನ್ಸ್ಗೆ 6.95% ಇದೆ. ಸೂಪರ್ ಸೀನಿಯರ್ ಸಿಟಿಸನ್ಸ್ಗೆ 7.05% ಇಂಟ್ರೆಸ್ಟ್ ರೇಟ್ ಇದೆ. 5 ರಿಂದ 10 ವರ್ಷಗಳ ಅವಧಿಗೆ 6% ಜನರಲ್ ಪಬ್ಲಿಕ್ಗೆ, 7% ಸೀನಿಯರ್ ಸಿಟಿಸನ್ಸ್ಗೆ, ಮತ್ತೆ ಸೂಪರ್ ಸೀನಿಯರ್ ಸಿಟಿಸನ್ಸ್ಗೆ 7% ಇಂಟ್ರೆಸ್ಟ್ ರೇಟ್ ಅನ್ನ ಇವರು ಕೊಡ್ತಾ ಇದ್ದಾರೆ. ಸರ್, 17,375 ರೂಪೀಸ್ ಮಂತ್ಲಿ ಇನ್ಕಮ್ ಅನ್ನೋದು ಎಷ್ಟೋ ಜನರ ಸ್ಯಾಲ್ರಿ ಲೆಕ್ಕಕ್ಕೆ ಆಗುತ್ತೆ. ಒಂದು ಕುಟುಂಬ ಆರಾಮ್ಸೆ ಮ್ಯಾನೇಜ್ ಮಾಡ್ಬೋದು ಎಕ್ಸ್ಪೆನ್ಸಸ್ಗಳನ್ನು. ಸೊ ಈ ಫಿಗರ್ಗೆ ಅರೈವ್ ಆಗೋದು ಹೇಗೆ? ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 17,375 ರೂಪಾಯಿ ಪ್ರತಿ ತಿಂಗಳು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು? ನೋಡಿ ಸ್ಕ್ರೀನ್ ನಲ್ಲಿ ಒಂದು ಟೇಬಲ್ ಅನ್ನ ಹಾಕಿದೀವಿ. ಈಗ 440 ದಿನಗಳ ಹೂಡಿಕೆಯನ್ನ ಮಾಡಿದ್ರೆ ನಿಮಗೆ ಎಷ್ಟು ಮೊತ್ತ ಸಿಗುತ್ತೆ, ಎಷ್ಟು ಮೊತ್ತ ಹೂಡಿಕೆ ಮಾಡಿದ್ರೆ ಎಷ್ಟು ಬಡ್ಡಿ ಸಿಗುತ್ತೆ ಅನ್ನೋ ಡೀಟೇಲ್ ಅನ್ನ ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. 1 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ರೆ ಸಾಮಾನ್ಯ ನಾಗರಿಕರಿಗೆ 538 ರೂಪಾಯಿ, ಸೀನಿಯರ್ ಸಿಟಿಸನ್ಸ್ಗೆ 579 ರೂಪಾಯಿ. 5 ಲಕ್ಷ ರೂಪಾಯಿಯನ್ನ ಹೂಡಿಕೆ ಮಾಡಿದ್ರೆ ಸಾಮಾನ್ಯ ನಾಗರಿಕರಿಗೆ 2,690 ರೂಪಾಯಿ, ಹಿರಿಯ ನಾಗರಿಕರಿಗೆ 2,895 ರೂಪಾಯಿ ಸಿಗುತ್ತೆ ಪ್ರತಿ ತಿಂಗಳು. 10 ಲಕ್ಷ ಹೂಡಿಕೆ ಮಾಡಿದ್ರೆ 5,380 ರೂಪಾಯಿ ಸಾಮಾನ್ಯ ನಾಗರಿಕರಿಗೆ, ಹಾಗೆಯೇ ಸೀನಿಯರ್ ಸಿಟಿಸನ್ಸ್ಗೆ 5,791 ರೂಪಾಯಿ. 20 ಲಕ್ಷ ರೂಪಾಯಿಗಳನ್ನು ಹೂಡಿಕೆ ಮಾಡಿದ್ರೆ 10,760 ರೂಪಾಯಿ.
ಮತ್ತೆ ಸೀನಿಯರ್ ಸಿಟಿಸನ್ಸ್ಗೆ 11,582 ರೂಪಾಯಿ. 30 ಲಕ್ಷ ರೂಪಾಯಿಗಳನ್ನು ಹೂಡಿಕೆ ಮಾಡಿದರೆ 16,140 ರೂಪಾಯಿ. ಸೀನಿಯರ್ ಸಿಟಿಸನ್ಸ್ಗೆ 17,375 ರೂಪಾಯಿ. ಹೇಗೆ ಸಿಗುತ್ತೆ ಅನ್ನೋದಕ್ಕೆ ಇಲ್ಲಿ ಉತ್ತರವನ್ನು ಕೊಟ್ಟಿದ್ದೀವಿ. 1 ಕೋಟಿ ರೂಪಾಯಿಯನ್ನು ಹೂಡಿಕೆ ಮಾಡಿದರೆ 53,800 ರೂಪಾಯಿ ಸಾಮಾನ್ಯ ನಾಗರಿಕರಿಗೆ ಪ್ರತಿ ತಿಂಗಳು. ಹಿರಿಯ ನಾಗರಿಕರಿಗೆ 57,915 ರೂಪಾಯಿ. ತುಂಬ ಜನ ಕೇಳ್ಬೋದು, ಅಷ್ಟು ಹಣ ಎಲ್ಲಿರುತ್ತಪ್ಪ ಅಂತ ಹೇಳಿ. ನೋಡಿ, ನಮಗೆ ದುಡಿದೇನೆ ಹಣ ಬರಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ಒಂದು ಕಾರ್ಪಸ್ ಇರಬೇಕಾಗತ್ತೆ. ಸೆಕೆಂಡ್ರಿ ಸೋರ್ಸ್ ಆಫ್ ಇನ್ಕಮ್ ಅಂತೇಳಿ ನಾವು ಕರಿತೀವಿ. ಒಂದು ನಾವು ದುಡಿಯೋದು, ಇನ್ನೊಂದು ನಮ್ಮ ದುಡ್ಡು ನಮಗಾಗಿ ದುಡಿಯೋದು. ಇಲ್ಲಿ ನೋಡಿ, ನಾವು ಬ್ಯಾಂಕ್ಗೆ ನಮ್ಮ ಮೊತ್ತವನ್ನು ತೆಗೆದುಕೊಂಡೋಗಿ ಹಾಕೋದು ಬಿಟ್ರೆ ನಮ್ದು ಏನು ಕೆಲಸ ಇರಲ್ಲ, ದುಡ್ಡು ಅದ್ರ ಪಾಡಿಗೆ ಬರ್ತಿರುತ್ತೆ. ಆದರೆ ಇಷ್ಟೊಂದು ಮೊತ್ತ ಎಲ್ಲಿ ಬಂದ್ಬಿಡುತ್ತಪ್ಪ, ನೀನೇನೋ ಹಿಂಗೆ ಹೇಳ್ತಿದ್ಯಾ ಅಂತ ತುಂಬ ಜನ ಕೇಳ್ತಾರೆ. ಅದಕ್ಕೆ ಈಗ ನೋಡಿ, ರಿಟೈರ್ಮೆಂಟ್ ಆಗುವಾಗ ತುಂಬ ಜನರಿಗೆ 30 ಲಕ್ಷ, 40 ಲಕ್ಷ, 50 ಲಕ್ಷದವರೆಗೆ ಈ ಪೆನ್ಷನಲ್ಲಿ ಸಿಗುತ್ತೆ. ಅಥವಾ ಎಷ್ಟೋ ಜನರಿಗೆ ಒಂದು ಬಲ್ಕ್ ಅಮೌಂಟ್ ಸಿಗುತ್ತೆ. ಈಗ ನೋಡಿ, ಅಡಿಕೆ ಕೊಯ್ಲು ಮಾಡಿದಾಗ 5 ಲಕ್ಷ, 10 ಲಕ್ಷ, ಅಥವಾ ತೆಂಗಿನಕಾಯಿ ಮಾರಿದಾಗ 5 ಲಕ್ಷ, 10 ಲಕ್ಷ. ರೈತರು ಕೂಡ ಈ ರೀತಿಯ ಸ್ಕೀಮ್ಗಳನ್ನು ಆಲೋಚನೆ ಮಾಡ್ಬೋದು. ಹಾಗಂತ ಇದೇ ಬೆಸ್ಟ್ ಸ್ಕೀಮಾ ಅನ್ನೋ ಪ್ರಶ್ನೆ ತುಂಬ ಜನರಿಗೆ ಬರುತ್ತೆ. ಯಾಕೆ ಇದೇ ಬೆಸ್ಟ್ ಸ್ಕೀಮಾ ಅನ್ನೋ ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ರೆ, ಪೋಸ್ಟ್ ಆಫೀಸ್ನಲ್ಲಿ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಅಂತ ಹೇಳಿ ಒಂದು ಸ್ಕೀಮ್ ಇದೆ. ಅದರಲ್ಲಿ 8.2% ಇಂಟ್ರೆಸ್ಟ್ ಅನ್ನು ಕೊಡ್ತಾರೆ. ಆದ್ರೆ ಅದರಲ್ಲಿ ಏನಪ್ಪ ಮಿತಿ ಇದೆ ಅಂತ ಹೇಳಿದ್ರೆ, ಗರಿಷ್ಠ ಹೂಡಿಕೆ ಮೊತ್ತ 30 ಲಕ್ಷ ರೂಪಾಯಿ ಮಾತ್ರ. ಅದಕ್ಕಿಂತ ಹೆಚ್ಚು ಹಣವನ್ನು ಹೂಡಿಕೆ ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿ ಅವಕಾಶ ಇಲ್ಲ. ಅದರಲ್ಲಿ ಇನ್ನೊಂದು ಸ್ಕೀಮ್ ಇದೆ, ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತ ಹೇಳಿ. ಅದು 7.4% ಇಂಟ್ರೆಸ್ಟ್ ಇದೆ. ಈಗ ಉದಾಹರಣೆಗೆ 15 ಲಕ್ಷ ರೂಪಾಯಿ ಅದರಲ್ಲಿ ಹೂಡಿಕೆ ಮಾಡ್ತೀರಿ ಅಂತ ಹೇಳಿದ್ರೆ ಪ್ರತಿ ತಿಂಗಳು 9,250 ರೂಪಾಯಿ ಬರುತ್ತೆ. ಈಗ ತುಂಬ ಜನ ಹೇಳ್ತಾರೆ, ನಾನು ಒಂದೇ ಕಡೆ ಹೂಡಿಕೆ ಮಾಡಲ್ಲ, ರಿಸ್ಕು. ಎರಡನೇದು, ನಂಗೆ ಅದಕ್ಕಿಂತ ಜಾಸ್ತಿ ಮೊತ್ತ ಇದೆಯಪ್ಪ. ಪೋಸ್ಟ್ ಆಫೀಸಲ್ಲಿ ಪ್ರತಿ ಹೂಡಿಕೆಗೂ ಮಿತಿ ಇದೆ. ಮಿತಿ ಇಲ್ಲದೆ ಇರುವಂಥ ಹೂಡಿಕೆ ಯಾವುದು ಅಂತ ಹೇಳಿದ್ರೆ ಈ ಬ್ಯಾಂಕ್ FD. ಯಾಕೆಂದರೆ ತುಂಬ ದೊಡ್ಡ ಮೊತ್ತವನ್ನು ಕೂಡ ಇಲ್ಲಿ ಆಕ್ಸೆಪ್ಟ್ ಮಾಡ್ಕೋತಾರೆ. ಮತ್ತು ಬ್ಯಾಂಕ್ನಲ್ಲಿ, ಅದು ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳಲ್ಲಿ ಭದ್ರತೆಯ ಅಂಶ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಇದೇ ಬೆಸ್ಟ್ ಸ್ಕೀಮಾ ನಾವು ಹೇಳಿದ್ದು ಯಾವುದು, ಬ್ಯಾಂಕ್ ಆಫ್ ಬರೋಡಾ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂದರೆ ಅಲ್ಲ, ಬೇರೆ ಸ್ಕೀಮ್ಗಳು ಇದ್ದಾವೆ. ಅವುಗಳ ಜೊತೆ ಇದನ್ನ ನೀವು ಪರಿಗಣಿಸಬಹುದು ಅನ್ನೋ ಒಂದು ಮಾಹಿತಿಯನ್ನ ನಾವಿಲ್ಲಿ ಕೊಡ್ತಾ ಇದ್ದೀವಿ. ಅಭಿ, ಜೊತೆಗೆ ಈಗ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಅಥವಾ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಸರ್, ಅದು 5 ವರ್ಷ ಲಾಕ್ ಇನ್ ಇರುತ್ತೆ. ಇದು 1.5 ವರ್ಷ, 2 ವರ್ಷ, 3 ವರ್ಷ ಈ ತರದ ಕಾಲಾವಧಿಗೂ ಇದೆ. ಈಗ ನೋಡಿ, ನಾವಿಲ್ಲಿ ಒಂದು ಅಂಶವನ್ನ ಇಲ್ಲಿ ಏನ್ ಗಮನಿಸಬೇಕು ಅಂದ್ರೆ, 444 ದಿನ 1.5 ಪೋಸ್ಟ್ ಆಫೀಸ್ ನಲ್ಲಿ ನೀವು ಉದಾಹರಣೆಗೆ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಮಾಡಿದ್ರೆ 5 ವರ್ಷ ಲಾಕ್ ಇನ್. ನೀವು ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಮಾಡಿದ್ರೆ 5 ವರ್ಷ ಲಾಕ್ ಇನ್. ನಿಮ್ಗೆ ಅರ್ಜೆಂಟ್ ದುಡ್ಡು ಬೇಕು ಅಂದ್ರೆ ತಕ್ಷಣಕ್ಕೆ ಅದು ಸಿಗಲ್ಲ. ಇಲ್ಲಿ 1.5 ವರ್ಷದ ಅವಧಿಗೆ ನೀವು ಬೇರೆ ಬೇರೆ ಪೀರಿಯಡ್ 3 FD ಮಾಡ್ಬಿಟ್ರೆ ನಿಮ್ಗೆ ಅರ್ಜೆಂಟ್ ದುಡ್ಡು ಬೇಕು ಅಂದಾಗ ಅಟ್ಲೀಸ್ಟ್ ಅಷ್ಟು ಹಣವನ್ನ ಬಿಡಿಸ್ಕೊಂಡ್ರೆ ನಿಮಗೆ ಬಡ್ಡಿ ಕಟ್ ಮಾಡಲ್ಲ. ನೀವು ಜಾಸ್ತಿ ಹಣವನ್ನ ನೀವು ಇಟ್ಬಿಟ್ಟು ನೀವು ಪೋಸ್ಟ್ ಆಫೀಸ್ ನಲ್ಲಿ ದೊಡ್ಡ ಮೊತ್ತ ಇಟ್ಟಿರ್ತೀರಿ, ನೀವು ಅಷ್ಟನ್ನು ಬಿಡಿಸ್ಕೋಬೇಕು ಅಂತ ಹೋದಾಗ ಅವ್ರು ಬಡ್ಡಿ ಕಮ್ಮಿ ಕೊಡ್ತಾರೆ. ಪೆನಾಲ್ಟಿ ಹಾಕಿ, ಅಂದ್ರೆ ಬಡ್ಡಿ ಕಮ್ಮಿ ಕೊಡ್ತಾರೆ ಅಂದ್ರೆ ಪೆನಾಲ್ಟಿ ಹಾಕ್ತಾರೆ. ಅಲ್ಲಿಗೆ ನಿಮಗೆ ಸಿಗೋ ಒಟ್ಟು ರಿಟರ್ನ್ಸ್ ಕಡಿಮೆ ಆಗುತ್ತೆ. ಸೊ ಈ ರೀತಿಯ ಆಲೋಚನೆಯನ್ನು ಮಾಡಬೇಕಾಗುತ್ತೆ ಹೂಡಿಕೆ ಮಾಡುವಾಗ ಅನ್ನೋ ಒಂದು ಒಟ್ಟು ಚಿತ್ರಣ ಇದು. ಆದ್ರೆ ಇದೇ ಸರಿ, ಇದನ್ನೇ ಮಾಡ್ಬಿಡಿ ಅನ್ನೋದು ಉದ್ದೇಶ ಅಲ್ಲ. ಇದು ಮಾಹಿತಿಯ ಉದ್ದೇಶಕ್ಕಾಗಿ ನಾವು ಕೊಟ್ಟಿರುವಂಥದ್ದು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇರಬೇಕು ವೀಕ್ಷಕರಿಗೆ. ಎಸ್. ಸೊ ಈಗ ಎಷ್ಟೋ ಜನ ಯೋಚನೆ ಮಾಡ್ಬೋದು, ಇಷ್ಟು ದುಡ್ಡು ಹಾಕಿದೀವಿ, ಮಂತ್ಲಿ ನಮ್ಗೆ ಇಷ್ಟು ದುಡ್ಡು ಬರುತ್ತೆ, 17,377 ಅಂತ ನಾವು ನೋಡಿದ್ವಿ 30 ಲಕ್ಷಕ್ಕೆ. ಟ್ಯಾಕ್ಸ್ ರಿಲೇಟೆಡ್ ಲೋಡ್ ಹೇಗಿರುತ್ತೆ ಅಥವಾ ನಿಯಮಗಳು ಏನನ್ನ ಈಗ ಜನ ಹೂಡಿಕೆ ಮಾಡೋರು ಪಾಲಿಸಬೇಕಾಗತ್ತೆ ಸರ್? ಈಗ ನೋಡಿ ಅಭಿ, ಇದಕ್ಕೆ ನಿಮ್ಮ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಗೆ ಅನುಗುಣವಾಗಿ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗತ್ತೆ. ಆದ್ರೆ ಇಲ್ಲಿ ಒಂದೇನು ಗಮನಿಸ್ಕೋಬೇಕು ಅಂತ ಹೇಳಿದ್ರೆ, 12 ಲಕ್ಷದವರೆಗೆ ಆದಾಯ ತೆರಿಗೆ ಬರಲ್ಲ ಅನ್ನೋದು ಹೊಸ ತೆರಿಗೆ ಪದ್ಧತಿಯ ಒಂದು ಅನುಕೂಲ. ತುಂಬಾ ಜನ ಏನು ಈ ಫಿಕ್ಸ್ಡ್ ಇನ್ಕಮ್ ಪಡ್ಕೊಳ್ಳೋಂಥವ್ರಿಗೆ ತುಂಬಾ ದೊಡ್ಡ ಮೊತ್ತ ಫಿಕ್ಸ್ಡ್ ಆಮೇಲೆ ರೆಗ್ಯುಲರ್ ಅರ್ನಿಂಗ್ ಬರ್ತಿರಲ್ಲ. ಹಾಗಾಗಿ ಇವರು ಟ್ಯಾಕ್ಸ್ ಅನ್ನ ಆ ರೀತಿ ಉಳಿಸ್ಕೊಳ್ಳಿಕ್ಕೂ ಆಲೋಚನೆ ಮಾಡ್ಬೋದು. ಅಂದ್ರೆ ಅವ್ರ ಗಳಿಕೆ 12 ಲಕ್ಷದವರೆಗೆ ಇದ್ರೆ ಈ ಫಿಕ್ಸ್ಡ್ ಇನ್ಸ್ಟ್ರೂಮೆಂಟ್ಸ್ ಮೂಲಕ ಅವರು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗಿ ಬರೋದೇ ಇಲ್ಲ. ಒಂದು ವೇಳೆ ಅದಕ್ಕಿಂತ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅದಕ್ಕೆ ಫಾರ್ಮ್ 121 ಅನ್ನ ಸಲ್ಲಿಸಬೇಕಾಗತ್ತೆ. ಜೊತೆಗೆ ನಿಮಗೆ ಸಾಮಾನ್ಯ ನಾಗರಿಕರಿಗೆ 50,000 ರೂಪಾಯಿಗಿಂತ ಜಾಸ್ತಿ 1 ವರ್ಷದಲ್ಲಿ ಬಡ್ಡಿ ಬಂದರೆ
ಅದಕ್ಕೆ TDS ಅನ್ನ ಮಾಡ್ತವೆ ಬ್ಯಾಂಕ್ಗಳು, ಮೂಲದಲ್ಲೇ ತೆರಿಗೆಯನ್ನ ಕಡಿತ ಮಾಡ್ತವೆ. ಒಂದು ವೇಳೆ ಮೂಲದಲ್ಲೇ ಅವರು ಕಡಿತ ಮಾಡಬಾರ್ದು ಅಂತ ಹೇಳಿದ್ರೆ ಫಾರ್ಮ್ 121 ಅನ್ನ ಸಲ್ಲಿಸಬೇಕಾಗತ್ತೆ. ಹಿರಿಯ ನಾಗರಿಕರಿಗೆ 1 ಲಕ್ಷದವರೆಗೆ ಬಡ್ಡಿ ಆದಾಯ ಬಂದರೆ ಅವರು TDS ಅನ್ನ ಮಾಡಲ್ಲ. ಅದಕ್ಕಿಂತ ಜಾಸ್ತಿ ಬಡ್ಡಿ ಆದಾಯ ಬಂತು ಅಂದರೆ TDS ಅನ್ನ ಮಾಡ್ತಾರೆ. ಅವರು ಕೂಡ ಫಾರ್ಮ್ 121 ಅನ್ನ ಸಲ್ಲಿಕೆ ಮಾಡಬೇಕಾಗತ್ತೆ ಬ್ಯಾಂಕಿಗೆ. ಆ ಮೂಲಕ ನನ್ನ ಆದಾಯ ಇಷ್ಟಿದೆ, ಈ ಕಾರಣಕ್ಕಾಗಿ ನೀವು ಕಡಿತ ಮಾಡಬೇಡಿ ಅಂತೇಳಿ ಒಂದು ಕೋರಿಕೆಯನ್ನ ಸಲ್ಲಿಸಬೇಕಾಗುತ್ತೆ. ಓಕೆ, ಸೊ ಇದು ನೀವು ಡೆಪಾಸಿಟ್ ಇಟ್ಟ ತಕ್ಷಣ ಆಟೋಮೆಟಿಕ್ ಗೊತ್ತಾಗ್ಬಿಡುತ್ತಾ? ಹಾಗೆಲ್ಲ ಏನೂ ಇನಿಷಿಯೇಟ್ ಮಾಡೋದಿಲ್ಲ ಅವರು. ನೀವೇ ಆನ್ ಯೋರ್ ಓನ್ ನೀವು ಫಾರ್ಮ್ 121 ಅನ್ನು ಫೈಲ್ ಮಾಡಬೇಕಾಗುತ್ತೆ. ಸೊ ಅದು ಬಹಳ ಇಂಪಾರ್ಟೆಂಟು. ಸರ್, ನೆಕ್ಸ್ಟ್ ಪ್ರಾಕ್ಟಿಕಲಿ ನಾವು ಈ ಬ್ಯಾಂಕ್ ಆಫ್ ಬರೋಡಾ ಮಂತ್ಲಿ ಇನ್ಕಮ್ ಸ್ಕೀಮಲ್ಲಿ ದುಡ್ಡನ್ನು ಹೂಡಬೇಕು ಅನ್ನೋದಾದರೆ ಇರುವ ಸ್ಟೆಪ್ ಬೈ ಸ್ಟೆಪ್ ಏನು ಅನುಸರಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಹೇಳಿ ಸರ್. ಒಂದು, ಡೈರೆಕ್ಟ್ ಆಗಿ ಬ್ಯಾಂಕ್ ಬ್ರಾಂಚ್ಗಳಿಗೆ ಹೋಗಿ ಹೂಡಿಕೆಯನ್ನು ಮಾಡ್ಬೋದು. ಎರಡನೇದೇನಪ್ಪ ಅಂತ ಹೇಳಿದ್ರೆ BOB ವರ್ಲ್ಡ್ ಅಂತೇಳಿ ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ ಇದೆ, ಮತ್ತು ಅವರ ಇಂಟರ್ನೆಟ್ ಬ್ಯಾಂಕಿಂಗ್ ಪೋರ್ಟಲ್ ಇದೆ. ಅಲ್ಲಿಗೆ ಹೋಗಿ ಸೇವ್ ಆ್ಯಂಡ್ ಇನ್ವೆಸ್ಟ್ ಅನ್ನೋ ಒಂದು ಹೈಪರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಫಿಕ್ಸೆಡ್ ಡೆಪಾಸಿಟ್ ಆಪ್ಷನನ್ನು ಆಯ್ಕೆ ಮಾಡಿದರೆ ಈ ಮಂತ್ಲಿ ಇನ್ಕಮ್ ಪ್ಲ್ಯಾನ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಅದರಲ್ಲಿ ಪೇಔಟ್ ಫ್ರೀಕ್ವೆನ್ಸಿ, ನಿಮಗೆ ಎಷ್ಟು ಅವಧಿಗೆ ಬಡ್ಡಿಯನ್ನು ಕೊಡಬೇಕು ಅನ್ನೋ ಆಯ್ಕೆಯನ್ನು ನೀವು ಮಾಡ್ಬೋದು. ಅದ್ರ ಪ್ರಕಾರ ಆಯ್ಕೆ ಮಾಡಿಕೊಂಡು KYC ದಾಖಲೆಗಳನ್ನು ಸಲ್ಲಿಸಿದರೆ ನಿಮ್ಮ ಮಂತ್ಲಿ ಇನ್ಕಮ್ ಪ್ಲ್ಯಾನ್ ಅಥವಾ FD ಇಟ್ಟ ನಂತರ ನಿಮಗೆ ಬರುವ ಮಾಸಿಕ ಆದಾಯ ಶುರು ಆಗುತ್ತೆ ಅವಧಿಗೆ ಅನುಗುಣವಾಗಿ. ಭಾಳ ಸಿಂಪಲ್ ಪ್ರಾಸೆಸ್ ಇದು ಅಭಿ. ಸೊ ಆನ್ ದ ಹೋಲ್ ಸರ್, ಇದನ್ನು ಕನ್ಕ್ಲೂಡ್ ಮಾಡಬೇಕು ಅಂತ ನೋಡೋದಾದರೆ ಎಷ್ಟೋ ಜನಕ್ಕೆ ಬ್ಯಾಂಕ್ಗಳ ಜೊತೆ ಬಹಳ ಎಮೋಷ್ನಲ್ ಒಡನಾಟ ಇರುತ್ತೆ. ಸೊ ಈ ಥರದೊಂದು ಸ್ಕೀಮ್ ಇದೆ ಅಂತಲೂ ಗೊತ್ತಿರೋದಿಲ್ಲ. ಸೊ ಅಂಥವರು ಹೇಗೆ ಪ್ಲಾನ್ ಮಾಡಿಕೊಂಡು ಒಂದು ಜಾಗ್ರತೆಯನ್ನು ತಗೊಂಡು ಮುಂದುವರಿಬೇಕು ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀರಿ ಈ ಸ್ಕೀಮ್ ಬಗ್ಗೆ? ಈಗ ನೋಡಿ ಅಭಿ, ಒಂದನೇದು, ನೀವು ಯಾವುದೇ ಬ್ಯಾಂಕಲ್ಲಿ ದುಡ್ಡಿಡಿ 5 ಲಕ್ಷಕ್ಕಿಂತ ಹೆಚ್ಚು ಹಣ ನೀವು ಇಟ್ಟಿದ್ರೆ, ಒಂದು ವೇಳೆ ಆ ಬ್ಯಾಂಕು ದಿವಾಳಿ ಆದರೆ ನಿಮಗೆ ವಾಪಸ್ ಸಿಗೋದು 5 ಲಕ್ಷ ಮಾತ್ರ. ಟು ಗಿವ್ ಅ ಸಿಂಪಲ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಬ್ಯಾಂಕಲ್ಲಿ 3 ಲಕ್ಷ ರೂಪಾಯಿ FD ಇಟ್ಟಿದ್ದೀರಿ, ಆ ಬ್ಯಾಂಕ್ ನಾಳೆ ದಿವಾಳಿ ಆಯಿತು, ನಿಮಗೆ 3 ಲಕ್ಷ ರೂಪಾಯಿ ವಾಪಸ್ ಸಿಗುತ್ತೆ. ಓಕೆ. ಮತ್ತೊಂದು ಬ್ಯಾಂಕಲ್ಲಿ ನೀವು 10 ಲಕ್ಷ ರೂಪಾಯಿ ಇಟ್ಟಿದ್ದೀರಿ, ನಾಳೆ ದಿವಸ ಆ ಬ್ಯಾಂಕ್ ದಿವಾಳಿ ಆಯಿತು, ನಿಮಗೆ 10 ಲಕ್ಷ ರೂಪಾಯಿ ವಾಪಸ್ ಸಿಗಲ್ಲ, 5 ಲಕ್ಷ ರೂಪಾಯಿ ವಾಪಸ್ ಸಿಗುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ FDಗಳನ್ನು ಒಂದು 3-4 ಬ್ಯಾಂಕ್ಗಳಲ್ಲಿ ಸ್ಪ್ಲಿಟ್ ಮಾಡಿ ಹೂಡಿಕೆ ಮಾಡಿ. ಹಾಗಾಗಿ ಬ್ಯಾಂಕ್ ನಾಳೆ ದಿವಸ ಏನೋ ಸಮಸ್ಯೆಗೆ ಸಿಲುಕಿದ್ರು ಕೂಡ ನಿಮ್ಮ ಹಣಕ್ಕೆ ತೊಂದರೆ ಆಗಲ್ಲ. ನೋಡಿ, ದೊಡ್ಡ ದೊಡ್ಡ ಬ್ಯಾಂಕ್ಗಳಲ್ಲಿ ಸಮಸ್ಯೆ ಆಗಲ್ವಾ ಅಂತ ಹೇಳಿದ್ರೆ, ನಾವು ಇತ್ತೀಚೆಗೆ ನೋಡಿದ್ದೀವಿ ಎಸ್ ಬ್ಯಾಂಕ್ ಕ್ರೈಸಿಸನ್ನು ನಾವು ನೋಡಿದ್ದೀವಿ. ಅದಾದ ನಂತರ ಭಾಳ ಹಿಂದೆ ಓರಿಯೆಂಟಲ್ ಕ್ರೈಸಿಸನ್ನು ನೋಡಿದ್ದೀವಿ, PMC ಬ್ಯಾಂಕ್ ಕ್ರೈಸಿಸನ್ನು ನೋಡಿದ್ದೀವಿ, ಕರ್ನಾಟಕದಲ್ಲಿ ಗುರು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ನ ಕ್ರೈಸಿಸನ್ನು ನೋಡಿದ್ದೀವಿ. ಇದೆಲ್ಲವನ್ನು ನೋಡಿಕೊಂಡು ಇಲ್ಲಪ್ಪ ಏನೂ ಆಗಲ್ಲ ಅನ್ನೋ ಭ್ರಮೆಯಲ್ಲಿ ಎಲ್ಲವೂ ಚೆನ್ನಾಗಿದೆ ಅಂತ ನಾವು ಭಾವಿಸ್ಕೊಂಡು ನಮ್ಮ ದುಡ್ಡಿಗೆ ಧಕ್ಕೆಯನ್ನು ತಂದುಕೋಬಾರ್ದು. ಹಾಗಾಗಿ ಹೂಡಿಕೆಯನ್ನು ಸ್ಪ್ಲಿಟ್ ಮಾಡಿ. ಮತ್ತು ಇನ್ನೊಂದು ವಿಚಾರ ಅರ್ಥ ಮಾಡ್ಕೊಳ್ಳಿ, ಈಗ ಒಂದೇ ಬ್ಯಾಂಕ್ನ ಆಯ್ಕೆ ಮಾಡಿಕೊಂಡು 4 ಬ್ರಾಂಚಲ್ಲಿ ಹೂಡಿಕೆ ಮಾಡಿದ್ದೀನಿ ಅಂದರೆ ಅವರು ಲೆಕ್ಕಕ್ಕೆ ತಗೊಳ್ಳಲ್ಲ. ನಿಮಗೆ ಅಲ್ಲಿ ಇನ್ಶೂರೆನ್ಸ್ ಸಿಗುವಂಥದ್ದು 5 ಲಕ್ಷಕ್ಕೆ ಮಾತ್ರ. ನಿಮ್ಮ ಹೂಡಿಕೆ ಹಣಕ್ಕೆ ಇನ್ಶೂರೆನ್ಸ್ ಸಿಗುವಂಥದ್ದು 5 ಲಕ್ಷಕ್ಕೆ ಮಾತ್ರ. ಈ ಅಂಶವನ್ನು ನೆನಪಲ್ಲಿ ಇಟ್ಕೊಳ್ಳಿ. ಪೋಸ್ಟ್ ಆಫೀಸಲ್ಲಿ ಇದಕ್ಕಿಂತ ಜಾಸ್ತಿ ಇಂಟ್ರೆಸ್ಟ್ ರೇಟ್ ಸಿಗುತ್ತೆ ಅನ್ನೋದು ನಿಮ್ಮ ಗಮನದಲ್ಲಿರಲಿ. ಅಲ್ಲಿ 5 ವರ್ಷ ಲಾಕಿನ್ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿ. ಅಲ್ಪಾವಧಿಗೆ ಹೂಡಿಕೆ ಮಾಡೋದಕ್ಕೆ ಪೋಸ್ಟ್ ಆಫೀಸ್ಗಿಂತ ಇದು ಬೆಟರ್ ಆಪ್ಷನ್ನು. ಪೋಸ್ಟ್ ಆಫೀಸಲ್ಲಿ ಎಲ್ಲ ಜಾಸ್ತಿ ಹೂಡಿಕೆ ಮಾಡಿಬಿಟ್ಟಿದ್ದೇನಪ್ಪ, ಆಪ್ಷನ್ನೇ ಇಲ್ಲ ಅನ್ನೋರು ಇದನ್ನು ಪರಿಗಣಿಸ್ಬೋದು. ಇಷ್ಟೆಲ್ಲ ಅಂಶಗಳನ್ನು ನಾವು ಹೇಳಿದ್ದೀವಿ. ಮೇಲಾಗಿ ಇದು ಸರ್ಕಾರಿ ಸ್ವಾಮ್ಯದ ಬ್ಯಾಂಕು, ಹಾಗಾಗಿ ಸರ್ಕಾರದ ಒಂದು ಹಂತದ ನಿಯಂತ್ರಣ ಇದ್ದೇ ಇರುತ್ತೆ. ಹಾಗಾಗಿ ತುಂಬ ಏನೋ ಆಗಿಬಿಡುತ್ತೆ ಅಂತ ಆತಂಕಕ್ಕೆ ಒಳಗಾಗುವಂಥ ಸಂದರ್ಭ ಇಲ್ಲ. ಮ್ಯೂಚುವಲ್ ಫಂಡ್ ಅಥವಾ ಈಕ್ವಿಟಿ ಇನ್ವೆಸ್ಟ್ಮೆಂಟ್ಸ್ ಅಂದರೆ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ನಲ್ಲಿ ಇರುವಂಥ ದೊಡ್ಡ ಪ್ರಮಾಣದ ಏರಿಳಿತದ ರಿಸ್ಕ್ ಇದರಲ್ಲಿ ಇಲ್ಲ. ಆದರೆ ಇದು ಸ್ಟಾಕ್ ಮಾರ್ಕೆಟ್ನಷ್ಟು ಗಳಿಕೆಯ ಸಾಧ್ಯತೆಯನ್ನು ಕೊಡೋದಿಲ್ಲ ಅನ್ನೋದು ಅಷ್ಟೇ ಸತ್ಯವಾದ ಅಂಶ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ಜನರಿಗೆ ಈ ಥರದ ಎಷ್ಟೋ ಕಮೆಂಟ್ಗಳಿತ್ತು, ಅವರಿಗೆಲ್ಲ ಉತ್ತರ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಬಹಳ ಸರಳವಾಗಿ ಎಲ್ಲ ಆಯಾಮದಲ್ಲೂ ಒಂದು 360 ಅಪ್ರೋಚಲ್ಲಿ ನೀವು ಇದನ್ನು ತಿಳಿಸ್ಕೊಡೋದಕ್ಕೆ ಸಾಧ್ಯ ಆಯಿತು. ಥ್ಯಾಂಕ್ಸ್ ಅಭಿ. ಸೊ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ, ನಿಮ್ಮ ಅವಶ್ಯಕತೆ ಹೇಗಿದೆ. ಲಾಂಗ್ ರನ್ನಲ್ಲಿ ದೊಡ್ಡ ಮೊತ್ತ ಕೂಡಿಡಬೇಕು ಅನ್ನೋದಾದರೆ ವೆಲ್ತ್ ಬಿಲ್ಡಿಂಗ್ ಬೇರೆ ಬೇರೆ ಆಯ್ಕೆಗಳಿದ್ದಾವೆ. ಸ್ಟಾಕ್ ಮಾರ್ಕೆಟ್ ಸಹ ಲಾಂಗ್ ರನ್ನಲ್ಲಿ ಡಿಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ.
ಇಲ್ಲ ನನಗೆ ಸಂಬಳದ ಥರ ಇನ್ಕಮ್ ಬೇಕು ಅನ್ನೋದಾದರೆ ಬ್ಯಾಂಕ್ ಆಫ್ ಬರೋಡಾ ಮಂತ್ಲಿ ಇನ್ಕಮ್ ಸ್ಕೀಮ್ನ ಬಗ್ಗೆ ನೀವು ಆಲೋಚನೆ ಮಾಡಬಹುದು. ನಿಮಗೆ ಸೂಟಬಲ್ ಅನಿಸಿದರೆ ಮಾತ್ರ ಮುಂದುವರಿಯಿರಿ. ನಿಮ್ಮ ಅಭಿಪ್ರಾಯನ ತಪ್ಪದೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.